ಒಬ್ಬನೇ ಇರೋದು ಈ ಹಾವು ಚೇಳಿನ ಜೊತೆಗಿರೋದಕ್ಕಿಂತ ಒಳ್ಳೇದು ತಾನೆ. ಹಸುವಿನಿಂದ ಇರೋದು ವಿಷ ಸೇವಿಸೋದಕ್ಕಿಂತ ಎಷ್ಟೋ ಒಳ್ಳೇದು. ಕಾಯಿರಿ ಕಾಯಿರಿ, ಕಾಯುವಿಕೆಲೂ ಕೂಡ ದೇವ್ರಿದ್ದಾನೆ. ನೀವ್ ಹೇಳ್ತಿರಲ್ಲ, ನನ್ನನ್ನ ಹತ್ರ ಸೇರ್ಸ್ಕೊಂಡು ಕರ್ಕೊಂಡು ಹೋಗೋಕ್ ಯಾರೂ ಇಲ್ಲ, ಅದಕ್ಕೆ ನಾನು ಒಬ್ನೇ ಕೂತಿದ್ದೀನಿ ಅಂತ. ಇದು ಕೂಡ ಒಂದು ದೊಡ್ಡ ಪ್ರೀತಿಯ ಸಂಕೇತವಾಗಿದೆ. ಇದು ಒಂದು ಸಾಧನೆನೇ. ಸರಿಯಾದ ದಾರಿಲಿ ಹೋಗೋವಂತ ಗಾಡಿ ಸಿಕ್ಕಿಲ್ಲ ಅಂತಂದ್ರೆ ತಪ್ಪು ದಾರಿಲಿ ಹೋಗೋ ಗಾಡಿಲಿ ಹೋಗ್ಬೇಕು ಅಂತ ಅಲ್ಲ. ನಾವು ಕಾಯ್ತಾ ಇದ್ವಿ, ನಾವು ನಡ್ಕೊಂಡು ಹೋದ್ವಿ ಸರಿಯಾದ ದಾರಿಲಿ, ಅದ್ರ ಬದಲು ತಪ್ಪಾದ ದಾರಿಲಿ ಕರ್ಕೊಂಡು ಹೋಗೋ ಗಾಡಿಗೆ ಕಾಯ್ಲಿಲ್ಲ. ಸರಿಯಾದ ಸಂಗಾತಿ ಸಿಗ್ಲಿಲ್ಲ, ಅದಕ್ಕೆ ನಿನ್ ಜೊತೆ ಇದೀನಿ ಅಂತ ಅನ್ಕೋತೀವಿ. ನಾವ್ ಹೇಳ್ಬಿಡ್ತೀವಿ ಒಬ್ರೇ ಹೋಗೋಣ ಅಂತ. ಆದ್ರೆ ನಾವ್ ಇದನ್ನ ಹೇಳಿಲ್ಲ, ಈ ತರ ಯಾರ ಜೊತೆನೋ ಹೋಗೋವಂಥದ್ದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತ. ಗಾಡಿನ ನಾವು ಹೇಗೆ ಆರಿಸ್ಕೋತೀವಿ, ಯಾವುದು ನಮ್ಮನ್ನ ಗುರಿ ತಲುಪಿಸುತ್ತೋ. ಅದ್ರ ಬದಲು ನಾವೇ ತಳ್ಕೊಂಡು ಹೋಗ್ಬೇಕಾದಂತಹ ಗಾಡಿನ ನಾವು ಆರಿಸ್ಕೊಳ್ಳಲ್ಲ ಅಲ್ವಾ? ಆ ತರ ಗಾಡಿನ ಆರಿಸ್ಕೊಳ್ಳೋದಕ್ಕಿಂತ ನಡ್ಕೊಂಡು ಹೋಗೋದೇ ಒಳ್ಳೇದು.